ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುದ್ರಾ ಬರ್ಡ್ಸ್ ಹೌಸ್ ಚಾನೆಲ್. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಇವತ್ತು ನಿಮಗೆ ಹ್ಯಾಂಡ್ ಟೇಮ್ ಬರ್ಡ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹ್ಯಾಂಡ್ ಟೇಮ್ ಬರ್ಡ್ಸ್ಗೂ ಮತ್ತು ವೈಲ್ಡ್ ಬರ್ಡ್ಸ್ಗೂ ಏನು ಡಿಫ್ರೆನ್ಸು ಅಂದರೆ, ಹ್ಯಾಂಡ್ ಟೇಮ್ ಬರ್ಡ್ಸು ಕೈ ಮೇಲೆ ಬರೋವಂಥ ಬರ್ಡ್ಸು, ಮತ್ತು ವೈಲ್ಡ್ ಬರ್ಡ್ಸ್ ಅಂದರೆ ಕೇಜಲ್ಲಿ ಇರೋಂಥ ಬರ್ಡ್ಸ್ಗಳಿಗೆ ವೈಲ್ಡ್ ಬರ್ಡ್ಸ್ ಅಂತ ಅಂತೀವಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದೊಂದೇ ತಿಳಿಸ್ಕೊಡ್ತೀನಿ, ಬನ್ನಿ. ಹ್ಯಾಂಡ್ ಟೈಮ್ ಬರ್ಡ್ಸ್ ಅಂದರೆ ಒಂದು ಚಿಕ್ಕ ಮರಿ ಇದ್ದಾಗ ನಾವು ನಮ್ಮ ಕೈಯಾರೆ ಫೀಡ್ ಮಾಡಿ ಅದನ್ನು ಬೆಳೆಸಿ ನಮ್ಮ ಜೊತೆ ಹೊಂದ್ಕೊಳ್ಳೋಂಗೆ ಮಾಡ್ಕೊಳ್ಳೋವಂಥ ಬರ್ಡ್ನ ಹ್ಯಾಂಡ್ ಟೈಮ್ ಬರ್ಡ್ಸ್ ಅಂತ ಅಂತೀವಿ. ಇನ್ನು ವೈಲ್ಡ್ ಬರ್ಡ್ಸ್ ಅಂದರೆ ಪೇರೆಂಟ್ಸ್, ಅಂದರೆ ಅದು ಬರ್ಡ್ಸ್ ಪಕ್ಷಿಗಳ ತಂದೆ ತಾಯಿ ಜೊತೆ ಬೆಳೆಸಿ ಅದನ್ನ ಈಚೆ ಹೊರಗಡೆ ಬರೋವಂಥ ಬರ್ಡ್ನ ವೈಲ್ಡ್ ಬರ್ಡ್ಸ್ ಅಂತ ಅಂತೀವಿ. ಹ್ಯಾಂಡ್ ಟೈಮ್ ಬರ್ಡ್ಸ್ಗೂ ವೈಲ್ಡ್ ಬರ್ಡ್ಸ್ನ ನಾವು ಮುಟ್ಟಕ್ಕಾಗಲ್ಲ. ಅದು ಯಾಕಂದರೆ ಪಕ್ಷಿಗಳಂಥ ಸ್ವಭಾವ, ಅಂದರೆ ಅದನ್ನ ನಾವೇನಾದ್ರು ಹಿಡ್ಕೊಳಕ್ಕೆ ಹೋದಾಗ ಅಟ್ಯಾಕ್ ಮಾಡೋ ಇರ್ತದೆ. ಅಂದರೆ ಕಚ್ಚೋದೇ ಆಗಲಿ ಇದಾಗಲಿ ಅದು ಸೇಫ್ ಮಾಡ್ಕೊಳಕ್ಕೋಸ್ಕರ ನಮ್ಮ ಕಚ್ಚೋದೇ ಆಗಲಿ ಮಾಡ್ತವೆ. ಹ್ಯಾಂಡ್ ಟೈಮ್ ಬರ್ಡ್ಸ್ಗಳು ಯಾವತ್ತೇ ಆಗಲಿ ನಮ್ಮನ್ನ ಕಚ್ಚಲ್ಲ, ಝೀರೋ ಬೈಟಿಂಗಲ್ಲಿ ಇರ್ತದೆ, ಹ್ಯೂಮನ್ ಜೊತೆ ಹೊಂದ್ಕೊಂಡಿರ್ತದೆ. ಏನಕ್ಕಂದರೆ ಚಿಕ್ಕ ಮರಿಯಿಂದ ಅದು ಕಣ್ಣು ಓಪನ್ ಆಗೋಕ್ಕಿಂತ ಮುಂಚೆ ನಾವು ಎತ್ಕೊಂಡು ಅದು ಫೀಡ್ ಮಾಡೋದು ಸ್ಟಾರ್ಟ್ ಮಾಡೋದ್ರಿಂದ ನಮ್ಮನ್ನೇ ಅದನ್ನು ಪೇರೆಂಟ್ಸ್ ಅಂತ ಅಂದ್ಕೊಂಡಿರ್ತದೆ. ಕ್ಲೀನಾಗಿ ನಮ್ಮ ಹತ್ರ ಹೊಂದ್ಕೊಂಡಿರ್ತದೆ. ಅಂದರೆ ನಮ್ಮ ಮಾತು ಕೇಳೋದು, ನಾವೇನಾದ್ರು ಮಾತಾಡಿದ್ರೆ ಅದು ರಿಪ್ಲೈ ಕೊಡೋದು, ಆ ಥರ ನಮ್ಮ ಜೊತೆನೇ ಹೊಂದ್ಕೊಂಡಿರೋಂಥ ಬರ್ಡ್ಸ್ಗೆ ಹ್ಯಾಂಡ್ ಟೈಮ್ ಬರ್ಡ್ಸ್ ಅಂತ ಅಂತೀವಿ. ಇನ್ನು ಯಾವ ಬರ್ಡ್ಸ್ ಹ್ಯಾಂಡ್ ಟೈಮ್ ಮಾಡ್ಬೋದು ಅಂತ ಸುಮಾರು ಜನರಲ್ಲಿ ಕ್ವಶನ್ ಇರ್ತದೆ. ಅಂದರೆ ಪಿಂಚಸ್ ಮಾಡ್ಬೋದಾ ಸರ್, ಬೇರೆ ಬೇರೆ ಥರ ಬರ್ಡ್ಗಳು ಮಾಡ್ಬೋದಾ ಅಂತ. ನನ್ನ ಕೇಳಿದ್ರೆ ಎಲ್ಲ ಬರ್ಡ್ಸ್ ಕೂಡ ಹ್ಯಾಂಡ್ ಟೈಮ್ ಮಾಡ್ಬೋದು. ನಾವು ಪಕ್ಷಿಗಳಿಗೆ ಎಷ್ಟು ಪ್ರೀತಿಯಾಗಿ ನೋಡ್ಕೊಳ್ತೀವೋ ಅದು ನಮ್ಮ ಜೊತೆ ಅಷ್ಟೇ ಹೊಂದ್ಕೊಳ್ತದೆ. ಸುಮ್ಮನೆ ನೀವು ಇವಾಗ ನಾನು ಸಪೋಸ್ ಒಂದು ಹ್ಯಾಂಡ್ ಟೈಮ್ ಬರ್ಡ್ಸ್ ಕೊಟ್ಟಿರ್ತೀನಿ ಟ್ರೈನ್ ಮಾಡಿಬಿಟ್ಟು, ಅದನ್ನು ಒಂದು ವಾರ 15 ದಿವಸ ಕೇಜ್ ಒಳಗೆ ಇಕ್ಬಿಟ್ಟು ಸರ್ ಅದು ಬರ್ತಲ್ಲ ಅಂದರೆ ಅದು ಬರಲ್ಲ. ಯಾಕಂದರೆ ನೀವು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೇ ಮಾತ್ರನೇ ಅದು ಹ್ಯಾಂಡ್ ಟೈಮ್ಡ್ ಆಗಿರ್ತದೆ. ಯಾವಾಗಲೂ ಒಂದ್ಸಲ ಎತ್ಕೊಂಡ್ಬಿಟ್ಟು ಅದನ್ನು ಮಾತಾಡ್ಸಿದ್ರೆ ಅದು ಯಾವಾಗಲೂ ಬರಲ್ಲ. ನೀವು ಅದಕ್ಕೆ ಎಷ್ಟು ಟೈಮ್ ಕೊಡ್ತೀರೋ ಅದು ನಿಮ್ಮ ಹತ್ರ ಅಷ್ಟೇ ಫ್ರೆಂಡ್ಲಿ ಆಗ್ತದೆ. ಇನ್ನು ಯಾವ ಬರ್ಡ್ಸ್ ನಮ್ಮ ಹತ್ರ ಇದೆ ಅಂತ ನಿಮಗೆ ತಿಳಿಸ್ಕೊಂಡ್ಬಿಡ್ತೀನಿ. ಪಿಂಚಸ್ ಮಾಡ್ಬೋದು, ಲವ್ ಬರ್ಡ್ಸ್ ಮಾಡ್ಬೋದು, ಆಫ್ರಿಕನ್ ಲವ್ ಬರ್ಡ್ಸ್ ಮಾಡ್ಬೋದು, ಕಾಕ್ಟೈಲ್ ಮಾಡ್ಬೋದು, ಸ್ಮಾಲ್ ಕೆನರ್ ಮಾಡ್ಬೋದು, ಸನ್ ಕೆನರ್ ಮಾಡ್ಬೋದು. ಇನ್ನು ಗ್ರೇ ಕೊಕೊಡೋ ಮೆಕಾವ್ಸ್ ಈ ಥರದಲ್ಲಿ ಸ್ಟಾರ್ಟಿಂಗ್ ಅಂತ ಇರೋಂಥ ಇದು. ಅಂದರೆ ಪಿಂಚಸ್ಸಿಂದ ಹಿಡಿದು ಮೆಕಾವರೆಗೂ ನೀವು ಯಾವುದೇ ಆಗಲಿ ಹ್ಯಾಂಡ್ ಟೈಮ್ ಮಾಡ್ಬೋದು. ನಮ್ಮಲ್ಲಿ ಯಾವ ಬರ್ಡ್ ಸಿಗ್ತದೆ ರೆಗ್ಯುಲರ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮಲ್ಲಿ ಬಂದು ಲವ್ ಬರ್ಡ್ಸಿಂದ ಸ್ಟಾರ್ಟ್ ಆಗ್ತದೆ. ಲವ್ ಬರ್ಡ್ಸ್ ಸಿಗ್ತದೆ, ಏಲ್ಬೀಸ್ ಅಂದರೆ ಆಫ್ರಿಕನ್ ಲವ್ ಬರ್ಡ್ಸ್ ಸಿಗ್ತದೆ, ಕಾಕ್ಟೈಲ್ ರೆಗ್ಯುಲರ್ ನಮ್ಮ ಹತ್ರ ಸಿಗ್ತದೆ, ಸ್ಮಾಲ್ ಕೆನರು ಅಷ್ಟೇ ರೆಗ್ಯುಲರ್ ನಮ್ಮ ಹತ್ರ ಸಿಗ್ತದೆ, ಸನ್ ಕೆನರ್ ರೆಗ್ಯುಲರ್ ಸಿಗ್ತದೆ. ಇದು 5 ನನ್ನ ಹತ್ರ ಯಾವಾಗಲೂ ಸ್ಟಾಕಲ್ಲಿ ಇದ್ದೇ ಇರ್ತದೆ. ಎನಿ ಟೈಮು ನೀವು ಯಾವ್ದು ಬೇಕಾದ್ರೂ ಹೇಳಿದ್ರು ನಾನು ಇಮಿಡಿಯೇಟಾಗಿ ಕೊಡ್ತೀನಿ. ಇನ್ನು ಗ್ರೇ ಮೆಕಾವ್ಸು, ಗ್ರೇಯಿಂದ ಹಿಡಿದು ಮೆಕಾವ್ಸ್ವರೆಗೂ ಏನಾದ್ರು ಪರ್ಟಿಕ್ಯುಲರ್ ನಿಮಗೆ ಬೇಕು ಅಂತ ಅಂದರೆ ನಂಗೆ ಆರ್ಡರ್ ಕೊಟ್ಟರೆ ನಾನು ಅರೇಂಜ್ ಮಾಡ್ಕೊಂಡು ಕೊಡ್ತೀನಿ. ಇವಕ್ಕೆಲ್ಲ ಕ್ಲೋಸ್ ರಿಂಗ್ ಇರ್ತದೆ, ಕೆಲವೊಂದಕ್ಕೆ DNA ಇರ್ತದೆ, ಕೆಲವೊಂದು DNA ಇಲ್ಲ ಅಂದರೂ ಕೂಡ ನಾನು DNA ಮಾಡಿಸ್ಕೊಂಡು ಕೊಡ್ತೀನಿ. ನಿಮ್ಗೆ ಎಕ್ಸಾಕ್ಟ್ ಪರ್ಟಿಕ್ಯುಲರ್ ಇಂಥದೇ ಬೇಕು ಸರ್, ಮೇಲ್ ಬೇಕು ಇಲ್ಲ ಫೀಮೇಲ್ ಬೇಕು ಅಂದ್ರೂ ನಾನು ಕೊಡ್ತೀನಿ, ತೊಂದರೆ ಇಲ್ಲ. ಎಲ್ಲ ಪಕ್ಕ ಹ್ಯಾಂಡ್ ಟೈಮ್ ಬರ್ಡ್ಸ್ ಆಗಿರ್ತದೆ, ಝೀರೋ ಬೈಟಿಂಗಲ್ಲಿ ಇರ್ತದೆ. ನೀವು ನೋಡ್ಬೋದು. ಇವಾಗ ಬನ್ನಿ ಒಂದೊಂದೇ ಆಗಿ ಯಾವ್ದಾದ್ರು ನಮ್ಮ ಹತ್ರ ಟೈಮ್ಡ್ ಬರ್ಡ್ಸ್ ಇದೆ ಅನ್ನೋದನ್ನ ತೋರಿಸ್ಕೊಂಡ್ಬಿಡ್ತೀನಿ. ನೀವು ನೋಡ್ತಾ ಇರ್ಬೋದು ನನ್ನ ಕೈಲಿರೋದು ಸ್ಮಾಲೆಸ್ಟ್ ಬರ್ಡ್, ಅಂದರೆ ಪಿಂಚಸ್ ಆದಮೇಲೆ ಸ್ಟಾರ್ಟಿಂಗು. ಅಂದರೆ ರೆಗ್ಯುಲರಾಗಿ ಎಲ್ಲರೂ ನೋಡಿರ್ಬೋದು ಲವ್ ಬರ್ಡ್ಸ್ ಅಂತ ಅಂತಾರೆ. ಇದನ್ನು ಬಜ್ಜೀಸ್ ಅಂತ ಕೂಡ ಕರೀತಾರೆ ಕೆಲವರು. ನಾರ್ಮಲ್ ಬಜ್ಜೀಸ್ ಇದು, ಕೆಲವರು ಲವ್ ಬರ್ಡ್ಸ್ ಅಂತ ಇದ್ದಾರೆ. ಫೇಮಸ್ ಆಗಿರೋದು ಲವ್ ಬರ್ಡ್ಸ್ ಅನ್ನೋ ಹೆಸರಲ್ಲೇ. ಇದು ಕೂಡ ನಮ್ಮಲ್ಲಿ ಹ್ಯಾಂಡ್ ಟೈಮ್ ಸಿಗ್ತದೆ. ಅಂದರೆ ನೀವು ಕಲರ್ಸ್ ನೋಡ್ಬೋದು, ಇದೆಲ್ಲ ನಿಮಗೆ ಎಲ್ಲ ಥರ ಕಲರ್ಸು ಸಿಗ್ತದೆ. ಅಂದರೆ ಬ್ಲೂ, ಗ್ರೀನು, ಯೆಲ್ಲೋ, ವೈಟು, ಪ್ರತಿಯೊಂದು ಕಲರ್ಸು ಸಿಗ್ತದೆ. ಫುಲ್ಲಿ ಫ್ರೆಂಡ್ಲಿ ಬರ್ಡ್ ಇದೆ. ಮತ್ತು ಹ್ಯಾಂಡ್ ಟೈಮ್ ಬರ್ಡ್, ಫುಲ್ಲಿ ಫ್ರೆಂಡ್ಲಿ ಬರ್ಡು ಹ್ಯಾಂಡ್ ಟೈಮ್ ಇದೆ. ಇದು ಕೂಡ ಸ್ಮಾಲೆಸ್ಟ್, ಅಂದರೆ ಇದೆಲ್ಲ ಸ್ಮಾಲೆಸ್ಟ್ ಬರ್ಡ್ನ ಟೈಮ್ ಮಾಡಬೇಕು ಅಂದರೆ ತುಂಬ ಪೇಷನ್ಸ್ ಇರಬೇಕು, ತುಂಬ ಟೈಮ್ ತೊಗೊಳ್ತದೆ. ಅದು ಅಷ್ಟು ಸುಲಭವಾಗಿ ಅದು ನಮ್ಮ ಜೊತೆ ಹೊಂದ್ಕೊಂಡಿರೋ ಅಂಥ ಬರ್ಡ್ಸ್ಗಳು ನನ್ನಲ್ಲಿ ರೆಗ್ಯುಲರ್ ಸಿಗ್ತದೆ. ನೆಕ್ಸ್ಟ್ ಇದಾದ್ಮೇಲೆ ಯಾವ ಬರ್ಡ್ ಸಿಗ್ತದೆ ಅಂತ ನಾನು ತೋರಿಸ್ಕೊಂಡ್ಬಿಡ್ತೀನಿ. ಇವನ್ ಬಂದು ಆಫ್ರಿಕನ್ ಲವ್ ಬರ್ಡ್ಸು, ಫುಲ್ ಫ್ರೆಂಡ್ಲಿ ಬರ್ಡು. ನೀವು ಉಲ್ಟಾ ತಿರ್ಸ್ಕೊಂಡು ಮಲ್ಕೊಂಡು ಕ್ಲೀನಾಗಿರ್ತದೆ. ರೇಯರ್ ಪೀಸು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ರೇಯರ್ ಪೀಸು, ಫುಲ್ ಫ್ರೆಂಡ್ಲಿ ಬರ್ಡು. ಇದು ಕೂಡ ನಮ್ಮಲ್ಲಿ ಸಿಗ್ತದೆ. ಅಂದರೆ ಇದು 3ನೇ ಬರ್ಡ್. ಅಂದರೆ ಪಿಂಚಸ್ ಆದಮೇಲೆ ಲವ್ ಬರ್ಡ್ಸ್ ಆದಮೇಲೆ 3rd ಕ್ಯಾಟಗರಿ ಅಂತ ಬರೋಂಥ ಬರ್ಡ್ ಇದು. ಇದು ಬೇಕಾದ್ರೂ ನಮ್ಮಲ್ಲಿ ಸಿಗ್ತದೆ. ಅಂದರೆ ಝೀರೋ ಬೈಟಿಂಗು, ಫುಲ್ ಫ್ರೆಂಡ್ಲಿ ಆಗಿರೋ ಬರ್ಡು. ಇದಕ್ಕೂ ಬೇಕಾದ್ರೂ ನಮ್ಮಲ್ಲಿ ಸಿಗ್ತದೆ. ಎಷ್ಟು ಫ್ರೆಂಡ್ಲಿ ಅಂದರೆ ಕ್ಲೀನಾಗಿ ಉಲ್ಟಾ ತಿರ್ಸ್ಕೊಂಡು ನಮ್ಮ ಜೊತೆನೇ ಮಲ್ಕೊಂಡ್ರು ಕೂಡ ಕ್ಲೀನಾಗಿ ನಮ್ಮ ಜೊತೆನೇ ಇರ್ತಾನೆ. ಆ ಥರ ಬರ್ಡ್ ಇದು. ಇದು ಬೇಕಾದ್ರೂ ಯಾರು ಬೇಕಾದ್ರೂ ನಂಗೆ ತಿಳಿಸ್ಕೊಡಿ. ನೆಕ್ಸ್ಟ್ ಬೇರೆ ಬರ್ಡ್ ಯಾವುದು ಅಂತ ತೋರಿಸ್ಕೊಂಡ್ಬಿಟ್ಟು, ಇವನ್ ಬಂದು ಕಾಕ್ಟೈಲ್ ಅಂತ ಅಂತೀವಿ.
ರೆಗ್ಯುಲರ್ ಎಲ್ಲರೂ ನೋಡಿರ್ಬೋದು, ಎಲ್ಲ ಅಕ್ವೇರಿಯಂ ಶಾಪಲ್ಲಿ. ಮತ್ತೆ ಸುಮಾರು ಜನ ಫೇವ್ರೆಟ್ ಬರ್ಡ್ ಅಂದರೆ ಕಾಕ್ಟೈಲ್ ಬರ್ಡ್ಸ್, ಅಂದರೆ ಬಿಗಿನರ್ಸ್ ಅವ್ರಿಗೆ ಫೇವ್ರೆಟ್ ಬರ್ಡ್ ಅಂತ ಅಂತೀವಿ. ಇದು ಲುಟಿನೋ ಕಾಕ್ಟೈಲ್. ಇದರಲ್ಲಿ ಸುಮಾರು ಕಲರ್ಸ್ ಇದೆ. ಲುಟಿನೋ ಇದೆ, ಗ್ರೇ ಇದೆ, ಫಾನ್ ಇದೆ, ಮತ್ತೆ ಆಲ್ಬಿನೋ ಇದೆ, ಪೈಡಲ್ ಇದೆ, ಸುಮಾರು ವೆರೈಟೀಸ್ ಬರ್ತದೆ. ಇದು ಸ್ಟಾರ್ಟಿಂಗ್ ವೆರೈಟಿ ಲುಟಿನೋ ಕಾಕ್ಟೈಲ್ ಅಂತ ಅಂತೀವಿ. ಇದು ಕೂಡ ರೆಗ್ಯುಲರ್ ಆಗಿ ನಮ್ಮ ಹತ್ರ ಸಿಗ್ತದೆ. ನೀವು ನೋಡ್ತಾ ಇರ್ಬೋದು ಯಾವ ಕಲರ್ ಇದ್ದಾನೆ, ಎಷ್ಟು ಕ್ಲೋಸ್ ಆಗಿದ್ದಾನೆ. ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಬೇಗ ಚಿಕ್ಕ ಮಕ್ಕಳು ಆಗ್ಲಿ, ಯಾರೇ ಆಗ್ಲಿ, ದೊಡ್ಡವರೇ ಆಗ್ಲಿ, ಬೇಗ ಅಟ್ಯಾಚ್ ಆಗಂತ ಬರ್ಡ್. ಆಲ್ವೇಸ್ ನೀವು ಫ್ರೆಂಡ್ಲಿ ಆಗಿರ್ತದೆ. ಅಂದ್ರೆ ಬಿಗಿನರ್ಸ್ ಅವ್ರಿಗೆ ಕಮ್ಮಿ ಬಜೆಟ್ ಮತ್ತೆ ಬೇಗ ಟೈಮ್ ಬರ್ಡ್ ಬೇಕು ಅಂದ್ರೆ ಎಲ್ಲರೂ ಸಜೆಸ್ಟ್ ಮಾಡೋದೇ ಕಾಕ್ಟೈಲ್ ಬರ್ಡ್ನ. ಈ ಕಾಕ್ಟೈಲ್ ಇದು ಕೂಡ ನಮ್ಮಲ್ಲಿ ಸಿಗ್ತದೆ. ನೆಕ್ಸ್ಟ್ ಇದಕ್ಕಿಂತ ನೆಕ್ಸ್ಟ್ ಬರ್ಡ್ ಬಂದು ಕನೂರ್ ಬರ್ಡ್ ಅಂತೀವಿ, ಅದು ನೋಡ್ಕೊಂಬರೋಣ ಬನ್ನಿ. ಇನ್ನ ಇವನ್ ಬಂದು ಗ್ರೀನ್ ಚಿಕ್ಕನೂರು ಅಂತ ಅಂತೀವಿ. ಸ್ಮಾಲ್ ಕನೂರಲ್ಲಿ ಸ್ಟಾರ್ಟಿಂಗ್ ಬರ್ಡು ಗ್ರೀನ್ ಚಿಕ್ಕನೂರು. ಫುಲ್ಲಿ ಟೈಮ್ ಬರ್ಡು, ಫುಲ್ಲಿ ಫ್ರೆಂಡ್ಲಿ ಬರ್ಡು. ಎಷ್ಟು ಕಲರ್ ನೋಡ್ಬೋದು, ಸಾಕಾಗಿ ಬ್ಯೂಟಿಫುಲ್ ಆಗಿರ್ತದೆ. ಫುಲ್ ಗ್ರೀನ್ ಕಲರ್, ಟೇಲ್ ಎಲ್ಲ ಬ್ರೌನ್ ಕಲರ್ ಇರ್ತದೆ. ಚೆಸ್ಟ್ ಹತ್ರ ನೀವು ಅಬ್ಸರ್ವ್ ಮಾಡ್ಬೋದು, ಫ್ಲವರ್ ತರ ಕಾಣಿಸ್ತದೆ ನಿಮಗೆ. ಸ್ಮಾಲ್ ಕನ್ನರ್ ಅಲ್ಲಿ ಸ್ಟಾರ್ಟಿಂಗ್ ಬರ್ಡ್ ಇದು ಕೂಡ ನಮ್ಮಲ್ಲಿ ಸಿಗ್ತದೆ. ಇವನ್ ಬಂದು 3 months ಬರ್ಡು, ಫುಲ್ಲಿ ಟೈಮ್ ಬರ್ಡು, ಫುಲ್ಲಿ ಫ್ರೆಂಡ್ಲಿ ಬರ್ಡು. ಎಷ್ಟು ಫ್ರೆಂಡ್ಲಿ ಇದಾನೆ ಅಂದ್ರೆ ಕ್ಲೀನ್ ಆಗಿ ನಮ್ ಜೊತೆನೆ ಇರೋದಾಗ್ಲಿ, ನಾವ್ ಏನೇ ಮಾತಾಡೋದು ರಿಪ್ಲೈ ಕೊಡೋದಾಗ್ಲಿ ಮಾಡ್ತಾನೆ. ಯಾರ ಬೇಕು ಅಂದ್ರೆ ಈ ಬರ್ಡ್ ಕೂಡ ನಮ್ಮಲ್ಲಿ ಇದೆ. ಇನ್ನ ನೆಕ್ಸ್ಟ್ ಬರ್ಡ್ ನೋಡ್ಕೊಂಡ್ ಬರೋಣ ಬನ್ನಿ. ಈ ಬರ್ಡ್ ಸೇಮ್ ನೋಡಕ್ಕೆ ಅದೇ ತರ ಕಾಣಿಸ್ತದೆ, ಅದೇ ಆ ಬರ್ಡ್ ಅಲ್ಲ ಇದು. ಇದು ಬಂದು ಯೆಲ್ಲೋ ಶೇಡ್ ಕನೂರ್ ಅಂತ ಅಂತೀವಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಫುಲ್ ಡಾರ್ಕ್ ಕಲರ್, ರೆಡ್ ಫ್ಯಾಕ್ಟರ್ ಅಂತೀವಿ. ಯೆಲ್ಲೋ ಶೇಡ್ ಅಲ್ಲಿ ರೆಡ್ ಫ್ಯಾಕ್ಟರ್ ಕನೂರು. ಇವನು ಅಷ್ಟೇ ಇಂಪೋರ್ಟೆಡ್ ಲೈನೇಜ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಇವನ್ ಬಗ್ಗೆನೂ ವಿಡಿಯೋ ಮಾಡಾಕಿದೆ. ಇಂಪೋರ್ಟೆಡ್ ಲೈನೇಜ್ ಬರ್ಡ್ ನೋಡಿದ್ರೆ ಗೊತ್ತಾಗ್ಬೋದು ಯಾವ ಕಲರ್ ಇದಾನೆ, ಕ್ವಾಲಿಟಿ ಯಾವ ತರ ಇದೆ, ಎಷ್ಟು ಫ್ರೆಂಡ್ಲಿ ಇದಾನೆ ಅಂತ. ಈ ಬರ್ಡ್ ಕೂಡ ನನಗೆ ಸಿಗ್ತದೆ ರೆಗ್ಯುಲರ್ ಆಗಿ. ನೆಕ್ಸ್ಟ್ ಬರ್ಡ್ ನೋಡ್ಕೊಂಡ್ ಬರೋಣ ಬನ್ನಿ. ಹೇಳ್ಬೇಕು ಅಂದ್ರೆ ಪೈನಾಪಲ್ ಕನೂರ್ ಅಂತ ಅಂತೀವಿ. ನೋಡ್ತಾ ಇರ್ಬೋದು, ಅದು ಇರೋದು ಬ್ಯೂಟಿ ನೋಡಿದ್ರೆ ಖುಷಿ ಆಗ್ತದೆ. ಅದು ಇರೋ ಕಲರ್ ನೋಡಿದ್ರೆ ಇದು ಹೆಡ್ ಬಂದು ವೈಟ್ ಬರ್ತದೆ, ಲೈಟ್ ಕಲರ್ ಅಲ್ಲಿ ಬರ್ತದೆ, ಲೈಟ್ ಗ್ರೀನ್ ಅಲ್ಲಿ. ಇದಕ್ಕಿಂತ ನೆಕ್ಸ್ಟ್ ಅಂದ್ರೆ ಯೆಲ್ಲೋ ಶೇಡ್ಗಿಂತ ನೆಕ್ಸ್ಟ್ ವೇರಿಯಂಟ್ ಇದು ಹೈ ಅಂಡ್ ಇದು ಪೈನಾಪಲ್ ರೆಡ್ ಫ್ಯಾಕ್ಟರ್ ಕನೂರ್ ಅಂತ ಅಂತೀವಿ. ಇವನು ಅಷ್ಟೇ ಫುಲ್ ಫ್ರೆಂಡ್ಲಿ ಬರ್ಡ್. ಅಂದ್ರೆ ನಮ್ಮ ಹತ್ರ ಆಲ್ವೇಸ್ ಎಲ್ಲರೂ 0 ಬೈಟಿಂಗು, ಹ್ಯಾಂಡ್ ಟೈಮ್ ಬರ್ಡ್ಸ್ ನನ್ನ ಹತ್ರ ಜಾಸ್ತಿ ಇರೋದು. ಅದರಲ್ಲಿ ಎಸ್ಪೆಷಲಿ ಇವನ್ ಬಂದು ತುಂಬಾ ಫ್ರೆಂಡ್ಲಿ ಬರ್ಡ್. ಎಷ್ಟು ಕ್ಲೋಸ್ ಅಂದ್ರೆ ಕ್ಲೀನ್ ಆಗಿ ನಮ್ ಜೊತೆನೆ ಕ್ಲೀನ್ ಆಗಿ ಎಗ್ಲ ಮೇಲೆ ಇತ್ತು ಅಂದ್ರೆ ಎಗ್ಲ ಮೇಲೆ ಇರ್ತಾನೆ. ವರ್ಡಿಂಗ್ಸ್ ಕೂಡ ಮಾತಾಡ್ತಾನೆ, ಆದ್ರೆ ಜಾಸ್ತಿ ಎಲ್ಲ ಮ್ಯೂಟ್ ವಾಯ್ಸ್ ಅಲ್ಲಿ 2 ವರ್ಡ್ ಮಾತಾಡ್ತಾನೆ ಇವಾಗ. ಫುಲ್ ಫ್ರೆಂಡ್ಲಿ ಬರ್ಡ್ ಇದು. ಯಾರು ಬೇಕು ಅಂದ್ರೆ ತಿಳ್ಸ್ಕೊಂಡ್ರೆ ಇದ್ರ ಬಗ್ಗೆನೂ ಡೀಟೇಲ್ಸ್ ತಿಳ್ಸ್ಕೊಂಡ್ಬಿಡ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಯಾವ ತೋರಿಸ್ತೀನಿ ಅಂತ ನೋಡ್ಕೊಂಡ್ಬರ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ಲಾಸ್ಟ್ ವಿಡಿಯೋಸ್ ಅಲ್ಲಿ ಸುಮಾರು ವಿಡಿಯೋಸ್ ಮಾಡಾಕಿದೆ. ಔಟ್ಡೋರ್ ಫ್ರೀ ಫ್ಲೈ, ಟಾಕಿಂಗ್ ಬರ್ಡ್, ಬಿಗ್ ಕನರ್ಸ್ ಅಲ್ಲಿ ಹೈ ಮ್ಯೂಟೇಷನ್ ಅಲ್ಲಿ ಫಸ್ಟ್ ಬರ್ಡ್ ಇದು ಸನ್ ಕನೂರ್ ಅಂತ ಅಂತೀವಿ. ಇದು ಕೂಡ ನನ್ನ ರೆಗ್ಯುಲರ್ ಸಿಗ್ತದೆ. ಮರಿ ಕೂಡ ಸಿಗ್ತದೆ, ಅಡಲ್ಟ್ ಕೂಡ ಸಿಗ್ತದೆ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅದು ಕಲರೇ ಆಗ್ಲಿ ಇದಾಗ್ಲಿ ಚೆನ್ನಾಗಿದೆ. ನೆಕ್ಸ್ಟ್ ಟಾಕಿಂಗ್ ಬರ್ಡ್, ಕ್ಲೀನ್ ಆಗಿ ಮಾತಾಡ್ತಾನೆ, ಹಾಯ್ ಹಲೋ ಡ್ಯಾನ್ಸ್ ಎಲ್ಲ ಮಾಡ್ತಾನೆ. ಇದು ಬಂದು ಮೇಲ್ ಫೀಮೇಲ್ ಇದೆ, ಪೇರ್ ಇದೆ. ಸಿಂಗಲ್ ಬೇಕಾದ್ರೂ ಯಾರು ಕೇಳಿದ್ರು ಕೊಡ್ತೀನಿ. ಫುಲ್ ಟೈಮ್ ಬರ್ಡ್ ಇದು ಬಂದು ಔಟ್ಡೋರ್ ಫ್ರೀ ಫ್ಲೈ, ಸುತ್ತ ಹಾರಾಡ್ಕೊಂಡ್ ಬಂದು ಮನೆ ಫುಲ್ ಪಳಗಿರೋಂಥ ಬರ್ಡ್ ಇದು. ಇದ್ರ ವಿಡಿಯೋಸ್ ನಾನು ಸುಮಾರು ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾಡಿದ್ದೆ. ಸುಮಾರು ರಿವ್ಯೂಸ್ ಬಂದಿತ್ತು, ಮತ್ತೆ ಕಾಲ್ಸ್ ಬಂದಿತ್ತು. ಇವೆರಡು ಬರ್ಡ್ ಕೂಡ ನನ್ನಲ್ಲಿ ಸಿಗ್ತದೆ. ಇವನ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಹೇಳೋದಿದೆ. ಯಾಕಂದ್ರೆ ಟಾಕಿಂಗ್ ಬರ್ಡ್ ಮಾಂಕ್ ಪ್ಯಾರೆಂಟ್ ಅಂತ ಅಂತೀವಿ. ಇದ್ರಲ್ಲಿ ಸುಮಾರು ಕಲರ್ಸ್ ಬರ್ತದೆ. ಅಂದ್ರೆ ಗ್ರೀನು, ಬ್ಲೂ, ಯೆಲ್ಲೋ, ವೈಟ್, ಸುಮಾರು ಕಲರ್ ಬರ್ತದೆ. ಇವನ್ ಫುಲ್ಲಿ ಅಡಲ್ಟ್ ಬರ್ಡ್, ಫುಲ್ಲಿ ಟಾಕಿಂಗ್. ಆಲ್ರೆಡಿ ನಂಗೆ ಬೈತಾ ಇದ್ದಾನೆ. ಅಂದ್ರೆ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಕ್ಲೀನ್ ಆಗಿ ಮಾತಾಡೋಂಥ ಬರ್ಡ್. ಇದು ಕೂಡ ಫುಲ್ಲಿ ಟೈಮ್ ಬರ್ಡ್, ಫುಲ್ ಟಾಕಿಂಗ್ ಇರೋ ಬರ್ಡ್, ಫುಲ್ಲಿ ಟೈಮ್ ಬರ್ಡ್ ಸಿಗ್ತದೆ. ಇವನು ಇರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ಬೋದು ಯಾವ ತರ ಇದ್ದಾನೆ. ಅದು ಕಲರ್ ನೋಡಿದ್ರೆ ಸಾಕು ನಮ್ಗೆ ಅಟ್ರಾಕ್ಟಿವ್ ಆಗಿರ್ತದೆ. ಪಕ್ಷಿಗಳಲ್ಲಿ ಸುಮಾರು ಕಲರ್ಸ್ಗಳಿದೆ, ಒಂದೊಂದೊಂದೊಂದು ಕಲರ್ಗಳು ಇರ್ತದೆ. ಕೆಲವರು ಹೇಳ್ತಾರೆ ಸರ್ ಲೋ ಬರ್ಡ್ಸ್ ಟೈಮ್ ನಮ್ಮ ಹತ್ರ ಹೊಂದ್ಕೊಳ್ಳಲ್ಲ ಸರ್, ಇದು ಅಡಲ್ಟ್ ಬರ್ಡ್ ನಮ್ಮ ಹತ್ರ ಹೊಂದ್ಕೊಳ್ಳಲ್ಲ ಅಂತ. ಹ್ಯಾಂಡ್ ಟೈಮ್ ಬರ್ಡ್ಸ್ ಯಾವುದೇ ಆಗಲಿ ಕ್ಲೀನ್ ಆಗಿ ನಮ್ಮ ಹತ್ರ ಹೊಂದ್ಕೊಬೇಕಂದ್ರೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀವೋ ಅಷ್ಟು ನಮ್ಮ ಹತ್ರ ಕ್ಲೋಸ್ ಆಗಿರ್ತದೆ. ನೀವು ನೋಡ್ತಾ ಇರ್ಬೋದು, ಈ ಬರ್ಡ್ ಕೂಡ ನನ್ನ ಹತ್ರ ಸಿಗ್ತದೆ. ಯಾರು ಬೇಕು ಅಂದ್ರೆ ಜಸ್ಟ್ ನಂಗೆ ವಾಟ್ಸಪ್ ಇಲ್ಲ ಕೆಳಗಡೆ ತೋರಿಸ್ತಾರ ನಂಬರ್ಗೆ ಕಾಲ್ ಮಾಡಿದ್ರೆ ಎಲ್ಲಾ ತರ ಪಕ್ಷಿಗಳು ಯಾವ್ದಿದೆ ಏನು ಎತ್ತ ನಿಮ್ಗೆ ತಿಳ್ಸ್ಕೊಂಡ್ಬಿಡ್ತೀನಿ. ಮುಂದೆ ಇದ್ರ ಬಗ್ಗೆ ಏನೇನು ಯಾವ ತರ ತಿಂತದೆ ಏನು ಮತ್ತೆ ಹೇಗೆ ಮೇಂಟೈನ್ ಮಾಡೋದನ್ನ ತಿಳ್ಸ್ಕೊಂಡ್ಬಿಡ್ತೀನಿ. ಹ್ಯಾಂಡ್ ಟೈಮ್ ಬಗ್ಗೆ ಮೇಂಟೈನ್ ಮಾಡೋದು ಯಾವ ತರ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಸಿಂಪಲ್ ಸ್ಟೆಪ್ ಆಗಿ.
ಯಾರೇ ಬರ್ಡ್ ತಗೊಬೇಕಾದ್ರೆ ಫಸ್ಟು ಆಲೋಚನೆ ಮಾಡಿ. ಯಾಕಂದ್ರೆ ಒಂದು ಬರ್ಡ್ ಅನ್ನೋದು ಬರೀ ಬರ್ಡ್ ಅಂತಲ್ಲ, ಅದು ಒಂದು ಜೀವ. ಅದಕ್ಕೆ ಒಂದು ಎಲ್ಲಾ ತರ ಭಾಷೆಗಳು ಅರ್ಥ ಆಗ್ತದೆ, ಎಲ್ಲಾ ತರ ಒಂದು ಲೈಕ್ ಹ್ಯೂಮನ್ ತರ ಇರ್ತದೆ. ನೆಕ್ಸ್ಟ್ ನಮ್ಮನೆ ತಗೊಳ್ಳೋಕ್ಕಿಂತ ಮುಂಚೆ ಒಂದು ಕಮಿಟ್ಮೆಂಟ್ ಆದಂಗೆ ಅದು ನಮ್ಗೆ, ನಾವು ಕಮಿಟ್ ಆಗೋದ ಥರ. ಅಂದರೆ ಮನೆಗೆ ಒಂದು ಟೀಮ್ ಮೆಂಬರ್ ಇದ್ದಂಗೆ ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಅದಕ್ಕೆ ಹಾಗೂ ಹೋಗುಗಳೆಲ್ಲ ನೀವು ನೋಡ್ಕೊಬೇಕಾಗ್ತದೆ. ಅಂದರೆ ಬರ್ಡ್ಸ್ ಎಲ್ಲ ಝೀರೋ ಮೇಂಟೆನೆನ್ಸ್. ಈ ಡಾಗ್ಸ್ ಕ್ಯಾಟ್ಸ್ ಥರ ಫುಲ್ಲಿ ಹೈ ಮೇಂಟೆನೆನ್ಸ್ ಅಂತ ಥರ ಏನಿಲ್ಲ, ಝೀರೋ ಮೇಂಟೆನೆನ್ಸು. ಬಟ್ ಟೈಮ್ ಸ್ಪೆಂಡ್ ಮಾಡಬೇಕಾಗ್ತದೆ. ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ರೆ ಬರ್ಡ್ ಅದು ರಿಯಾಕ್ಟ್ ಮಾಡೋದೇ ಆಗಲಿ, ಅದು ಇದಾಗಲಿ, ಅದು ಕೇಳೋದಕ್ಕೆ ಒಂದು ಖುಷಿ ಆಗ್ತದೆ. ಒಂದು ನಮ್ಮ ಹತ್ರ ಬಂದು ಅದು ಊಟ ತಿನ್ನೋದೇ ಆಗಲಿ, ಅದು ನಮ್ಮ ಜೊತೆ ಆಟ ಆಡೋದು ನೋಡಿದ್ರೇ ತುಂಬ ಖುಷಿ ಆಗ್ತದೆ. ಇನ್ನು ಹ್ಯಾಂಡ್ ಟೈಮ್ ಬರ್ಡ್ಸ್ ಒಂದು ಮಿನಿಮಮ್ ಒಂದು ಡೈಲಿ ಒಂದು ಹಾಫ್ ಅನ್ ಅವರ್ ಆದರೂ ಅದ್ರ ಜೊತೆ ಆಟ ಆಡೋದು ತುಂಬ ಒಳ್ಳೆಯದು. ಇನ್ನು ಮಾರ್ನಿಂಗ್ ಅದು ಕ್ಲೀನಿಂಗ್ ಬಗ್ಗೆ ಹೇಳಬೇಕು ಅಂದರೆ ಸೀಡ್ಸು ಮತ್ತು ವಾಟರು 24 hours ಇಕ್ಬೇಕು ಅದು ಅದರ ಕೇಜಲ್ಲಿ. ಮತ್ತು ಕೇಜ್ ಸ್ಟೇ ಮಾಡೋದಕ್ಕೆ ಒಂದು 10 minutes ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನು ಹಣ್ಣು ತರಕಾರಿಗಳು ನೀವು ಏನೇ ಹಾಕಿದ್ರು ತಿಂತದೆ. ಲೈಕ್ ಎಕ್ಸಾಂಪಲ್ ಆಪ್ಷನ್ಸ್ ಇದ್ದಂಗೆ ಡೇ ಬೈ ಡೇ ರೊಟೀನ್ ಕೊಡ್ತಾ ಇರ್ತೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನ ಬಗ್ಗೆ ವಿಡಿಯೋ ಮಾಡಾಕ್ತೀನಿ, ಯಾವ ಥರ ಕೊಡೋದು ಏನು ಅಂತ. ಫಾರ್ ಎಕ್ಸಾಂಪಲ್ ಇವತ್ತು ಆ್ಯಪಲ್ ಕೊಟ್ಟರೆ ನಾಳೆ ನಾನು ಸ್ವೀಟ್ ಕಾರ್ನ್ ಕೊಡ್ತೀನಿ, ನಾಡ್ದು ಬಂದು ಕ್ಯಾರೆಟ್ ಕೊಡ್ತೀನಿ, ನಾಡ್ದು ಬಂದು ಬೀಟ್ರೂಟ್ ಕೊಡ್ತೀನಿ. ಆ ಥರ ಡೇ ಬೈ ಡೇ ಒಂದೊಂದು ಥಿಂಗ್ಸ್ ಕೊಡ್ತಾ ಇರ್ತೀನಿ. ಹಾಗಾಗಿ ನಮ್ಮ ಬರ್ಡ್ಸ್ ಎಲ್ಲ ಹೆಲ್ತಿಯಾಗಿರ್ತದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಆ್ಯಂಟಮ್ ಬರ್ಡ್ ನಾನು ಇವಾಗ ತೋರಿಸಿದೆಲ್ಲ ಫುಲ್ಲಿ ಆಕ್ಟಿವ್ ಅಂತ ಇರೋವಂಥ ಬರ್ಡು, ಫುಲ್ಲು ಫ್ರೆಂಡ್ಲಿ ಆಗಿರೋಂಥ ಬರ್ಡ್ಗಳು. ಇದೆಲ್ಲ ಬರ್ಡ್ಸ್ ಅಂತ ಅಲ್ಲ, ನನ್ನಲ್ಲಿ ಕೇಜಸ್ಸು, ಬ್ರೀಡಿಂಗ್ ಬಾಕ್ಸು, ಟಾಯ್ಸು, ಸೀಡ್ಸು, ಇಂಟೆಲಿಜೆಂಟ್ ಟಾಯ್ಸು, ಅದಕ್ಕೆ ಕ್ಯಾಲ್ಸಿಯಮ್ಸು, ಪ್ರತಿ ಒಂದು ಐಟಮ್ಸು ನನ್ನಲ್ಲಿ ಸಿಗ್ತದೆ. ಯಾರು ದೂರದಿಂದ ಏನೋ ನೋಡ್ತಾರೆ, ಅಯ್ಯೋ ನಾವು ಬೆಂಗಳೂರಿಗೆ ಹೋಗಿ ತೊಗೊಳಕ್ಕಾಗಲ್ಲ ಅನ್ಕೊಂಬಿಡಿ. ನಮ್ಮ ಜಸ್ಟ್ ಕೆಳಗಡೆ ತೋರಿಸ್ತಾರ ನಂಬರ್ ಕಾಲ್ ಮಾಡಿ, ಅದ್ರ ಬಗ್ಗೆ ಏನೇ ಮಾಹಿತಿ ಇದ್ರೆ, ಪಕ್ಷಿಗಳ ಬಗ್ಗೆ ಏನೇ ಮಾಹಿತಿ ಇದ್ರೂ ನಾನು ತಿಳಿಸ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನಾನು ವಾಟ್ಸಪ್ ಹೋದ್ರೆ ನೀವು ಪ್ರೊಫೈಲ್ ಓಪನ್ ಮಾಡಿದ್ರೆ ಕ್ಯಾಟ್ಲಾಗ್ ಇರ್ತದೆ. ಆ ಕ್ಯಾಟ್ಲಾಗ್ ಅಲ್ಲಿ ಪ್ರತಿ ಒಂದು ಐಟಮ್ಸ್ ಏನೇನಿದೆ ಅನ್ನೋದನ್ನ ಫೋಟೋಸು ಮತ್ತೆ ಪ್ರೈಸ್ ಸಮೇತ ಇರ್ತದೆ. ಜಸ್ಟ್ ನೀವು ಕುತ್ಕೊಂಡು ಬುಕ್ ಮಾಡಿದ್ರೆ, ನಿಮ್ಮ ಮನೇಲಿ ಕುತ್ಕೊಂಡು ಫೋನಲ್ಲಿ ಬುಕ್ ಮಾಡೋದು ಸಾಕು, ನಿಮ್ಮ ಮನೆ ಬಾಕ್ಲಿಗೆ ನಾನು ತಲ್ಸ್ಕೊಂಡ್ಬಿಡ್ತೀನಿ ಡ್ರೈ ಐಟಮ್ಸ್ ಎಲ್ಲ ಕೊರಿಯರ್ ಮುಖಾಂತರ. ಬರ್ಡ್ಸ್ ಏನಾದ್ರು ಬೇಕು ಅಂದ್ರೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳ್ಸ್ಕೊಂಡ್ಬಿಡ್ತೀನಿ. ಯಾರು ಇನ್ನು ಮುಂದಕ್ಕೆ ಯಾರು ಬರ್ಡ್ಸ್ ಬಗ್ಗೆ ಯಾವ ತರ ವಿಡಿಯೋಸ್ ಮಾಡಬೇಕು ಆಗಲಿ, ಇಲ್ಲಾಂದ್ರೆ ಏನಾದ್ರು ಮಾಹಿತಿ ತಿಳ್ಸ್ಕೊಂಡ್ಬಿಡ್ಬೇಕಾಗಲಿ, ವಿಡಿಯೋಸ್ ಮಾಡಿ ಅಂತ ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನಂಗೆ ಕಳಿಸಿ, ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಾಕ್ತೀನಿ. ಹಳೆ ಯೂಟ್ಯೂಬ್ ಚಾನಲ್ ಹ್ಯಾಕ್ ಆಗಿದ್ದರಿಂದ ಎಲ್ಲಾ ವಿಡಿಯೋಸ್ ವಾಶ್ಔಟ್ ಆಗಿದೆ. ಸುಮಾರು ಮಾಹಿತಿಗಳು ಇತ್ತು ಅದ್ರೊಳಗೆ. ಇವಾಗ ಯಾವ್ದು ಒಂದೊಂದೇ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಇವಾಗ ಪ್ರೆಸೆಂಟ್ ಸಿಚುಯೇಷನ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾರು ಇಂಥದ್ದು ಪರ್ಟಿಕ್ಯುಲರ್ ಆಗಿ ಇಂಥದ್ದು ವಿಡಿಯೋಸ್ ಮಾಡಾಕಿ ಸರ್ ಅದ್ರ ಬಗ್ಗೆ ಅಂತ ಏನಾದ್ರು ಹೇಳಿದ್ರೆ ವಿಡಿಯೋಸ್ ಮಾಡಾಕ್ತೀನಿ ನಾನು. ಯಾರು ಹೊಸಬ್ರು ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಒಂದು ಮೆಸೇಜ್ ಹಾಕೋದ್ರಿಂದ ನಮಗೂ ಮೋಟಿವೇಶನ್ ಆಗಿ ನಾವು ಮುಂದಿನ ಯಾವ ವಿಡಿಯೋಸ್ ನಮಗೂ ಗೊತ್ತಾಗ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್.